ಓಂ ತಸ್ಮಾದ್ರಜೋರಾಗವಿಷಾದಮನ್ಯೋ ಮಾನಸ್ಪೃಹಾ ಭಯದೈನ್ಯಾದಿಮೂಲಂ ಹಿತ್ವಾ ಗೃಹಂ ಸಂಸೃತಿಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಶ್ರೀಯತ್ತರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ವೆಂಕಶ್ರಿತಾಯಾಃ ಕುಸುಮಾಕರಾನುಗೈರ್ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಮುಖಾನಿ ಪಂಚೋಪನಿಷತ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮಸಂಸ್ಥಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ಥೆ. ಶ್ರೀಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಪಂಚಾಶದುತ್ತರಃ ಏಕಶತತಮಃ ಭಾಗಃ 150ನೇ ಭಾಗ. ತತ್ರ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಚ ಪಂಚದಶಾಧಿಕಃ ಶತತಮಃ ಅಧ್ಯಾಯಃ ಪ್ರವರ್ತತೆ. 115ನೇ ಅಧ್ಯಾಯ ಪ್ರವರ್ತತೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಏಕವಿಂಶತ್ಯಧಿಕಃ ಶತತಮಃ ಅಧ್ಯಾಯ 121ನೇ ಅಧ್ಯಾಯ ಅಲ್ಲಿ ನಡೆದಿದೆ. ಗತೇ ದಿವಸೆ ಕೋಯಂ ಕಾಲಃ ವಿಷುವತ್ಪರ್ವಕಾಲ ಇತಿ ಕಥ್ಯತೆ, ಕಿಂ ವಾ ತಸ್ಯ ಮಹತ್ವಂ, ಕಾನಿ ವಾ ದಾನಾನಿ ತತ್ರ ದತ್ತಾನಿ ಮಹಾಫಲದಾಯಕಾನಿ ಭವಂತಿ ಇತ್ಯೇತತ್ ಸರ್ವಂ ಸ್ವಯಂ ಕೃಷ್ಣಃ ವರ್ಣಯಾಮಾಸ. ವಿಷುವಕಾಲ ಅಂದ್ರೆ ಏನು, ಅದರಲ್ಲಿ ಮಾಡಿದಂಥ ಯಾವ ದಾನಕ್ಕೆ ಏನು ಫಲ ಇದೆ ಅಂತ ಅನ್ನೋದನ್ನೆಲ್ಲ ಕೃಷ್ಣ ವರ್ಣಿಸಿದ್ದನ್ನ ನಾವು ಕೂಡ ಕೇಳಿದೆವು. ಮುಂದೆ ಯುಧಿಷ್ಠಿರ ಕೇಳ್ತಿದ್ದಾನೆ, ಭಗವಂತನೇ ನಿನ್ನ ಗಾಯತ್ರಿಯನ್ನು ಜಪಿಸುವುದು ಹೇಗೆ, ಅದರಿಂದ ಸಿಗುವಂಥ ಫಲ ಏನು, ಇದೆಲ್ಲವನ್ನು ನನಗೆ ವರ್ಣಿಸುವಂತ. ಆಗ ಕೃಷ್ಣ ಹೇಳಿದ, ಈ ದ್ವಾದಶಿ ದಿನ, ಏಕಾದಶಿ ದ್ವಾದಶಿ ಮೊದಲಾದ ಮಹಾದಿನಗಳೇನಿರ್ತವೆ, ಆ ಸಂದರ್ಭದಲ್ಲಿ ಮತ್ತೆ ವಿಷುವಯೋಗ, ಸೂರ್ಯಚಂದ್ರರ ಗ್ರಹಣ ಇತ್ಯಾದಿಗಳು ಬಂದಾಗ, ದಕ್ಷಿಣಾಯನ ಮತ್ತು ಉತ್ತರಾಯಣ ಪರ್ವಕಾಲಗಳ ಸಂದರ್ಭ, ಶ್ರವಣ ನಕ್ಷತ್ರ ಇರುವಂಥ ದಿನ, ವ್ಯತಿಪಾತ ಯೋಗ ಇರುವಂಥ ದಿನ, ನನ್ನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಅಶ್ವತ್ಥ ವೃಕ್ಷವನ್ನು ನೋಡಿದಾಗ, ಅಥವಾ ನನ್ನ ಸನ್ನಿಧಾನಕ್ಕೆ ಪಾತ್ರವಾದ ಬೇರೆ ಯಾವುದೇ ವಿಗ್ರಹವನ್ನು ಸಂದರ್ಶಿಸಿದಾಗ, ಮೂರ್ತಿಯನ್ನು, ದೇವಾಲಯವನ್ನು ಸಂದರ್ಶಿಸಿದಾಗ, ಅಲ್ಲಿ ಗಾಯತ್ರಿ ಮತ್ತು ಓಂಕಾರದಿಂದ ಕೂಡಿದಂಥ ಅಷ್ಟಾಕ್ಷರ ಮಂತ್ರ ಇತ್ಯಾದಿಗಳನ್ನೆಲ್ಲ ಜಪಿಸಬೇಕು. ಅದರಿಂದ ಮಹಾಫಲ ಇದೆ. ಅಲ್ಲಿ ಯುಧಿಷ್ಠಿರ ಕೇಳ್ತಿದ್ದಾನೆ, ಅಶ್ವತ್ಥ ವೃಕ್ಷನ ದರ್ಶನ ಮತ್ತು ನಿನ್ನ ದರ್ಶನ ಅಂತ ಹೇಳಿದೆ. ಹಾಗಾದರೆ ಅಶ್ವತ್ಥ ವೃಕ್ಷದ ದರ್ಶನ ಅಂತ ಅನ್ನೋದು ನಿನ್ನ ದರ್ಶನಕ್ಕೆ ಸಮಾನ ಅನ್ನೋದು ಹೇಗೆ, ಅದನ್ನು ವರ್ಣಿಸುವಂತ ಕೇಳಿದ. ಅದಕ್ಕೆ ಭಗವಂತ ಹೇಳ್ತಾನೆ, ಅಹಂ ಅಶ್ವತ್ಥ ರೂಪೇಣ ಪಾಲಯಾಮಿ ಜಗತ್ರಯಂ, ಅಶ್ವತ್ಥೋ ನ ಸ್ಥಿತೋ ಯತ್ರ ನಾಹಂ ತತ್ರ ಪ್ರತಿಷ್ಠಿತಃ. ನಾನು ಈ ಜಗತ್ತನ್ನು ಅಶ್ವತ್ಥ ವೃಕ್ಷದ ರೂಪದಲ್ಲಿದ್ದು ರಕ್ಷಿಸ್ತಾ ಇದ್ದೇನೆ. ಅಶ್ವತ್ಥ ವೃಕ್ಷ ಎಲ್ಲಿ ಇರೋದಿಲ್ಲವೋ ಅಲ್ಲಿ ನಾನು ಕೂಡ ಇರೋದಿಲ್ಲ ಅಂತ ಕೃಷ್ಣ ವರ್ಣನೆ ಮಾಡ್ತಾ ಇದ್ದಾನೆ. ನಾನೆಲ್ಲಿರ್ತೀನೋ ಅಲ್ಲಿ ಅಶ್ವತ್ಥವು ಇರ್ತದೆ. ಆದ್ದರಿಂದ ಅಶ್ವತ್ಥ ವೃಕ್ಷವನ್ನು ಪೂಜಿಸಿದರೆ ಅದು ನನ್ನನ್ನೇ ಪೂಜಿಸಿದಂತೆ. ಈ ಯಾವುದಾದ್ರೂ ಒಂದು ಕಾರಣದಿಂದ, ಸ್ವಾರ್ಥ ಇತ್ಯಾದಿ ಕಾರಣಗಳಿಂದ ಅಶ್ವತ್ಥ ವೃಕ್ಷವನ್ನು ಏನಾದರೂ ಕಡಿಲಿಕ್ಕೆ ಹೋದರೆ, ಕತ್ತರಿಸಲಿಕ್ಕೆ ಹೋದರೆ, ಅದು ನನಗೆ ಅಪಚಾರ ಮಾಡಿದಂತೆ. ಅದರಿಂದ ಅಶ್ವತ್ಥ ವೃಕ್ಷಕ್ಕೆ ನಿತ್ಯ ಪ್ರದಕ್ಷಿಣೆ ಮಾಡಬೇಕು. ಯಾವ ಕಾರಣದಿಂದಲೂ ಕೂಡ ಅಶ್ವತ್ಥ ವೃಕ್ಷವನ್ನು ಕಡಿಯಬಾರದು.
ನ ಚಿಂತ್ಯಾದೇನ ಮನ್ವಹಂ. ಈ ಕಾರಣದಿಂದಲೇ ಎಲ್ಲ ಕಡೆಯೂ ಕೂಡ ಈ ಅಶ್ವತ್ಥ ವೃಕ್ಷದ ಸನ್ನಿಧಾನ ಇದ್ದಲ್ಲಿ ಅನೇಕ ಭಗವಂತನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿರ್ತಾರೆ. ಇದನ್ನು ನಾವು ಕೂಡ ನೋಡಿರ್ತೇವೆ. ಮತ್ತೆ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲೂ ಕೂಡ ವೃಕ್ಷಾಣಾಮಹಂ ಅಶ್ವತ್ಥ ಅಂತ ಭಗವಂತ ತಾನು ಎಲ್ಲ ವೃಕ್ಷಗಳಲ್ಲಿಯೂ ಕೂಡ ಅಶ್ವತ್ಥ ವೃಕ್ಷ ಅಂತ ಹೇಳ್ಕೊಂಡಿದ್ದಾನೆ. ಅಶ್ವತ್ಥ ವೃಕ್ಷ ಉಳಿದೆಲ್ಲ ವೃಕ್ಷಗಳಲ್ಲಿ ಶ್ರೇಷ್ಠ ಅಂತ ಅನಿಸಿರುವುದು ಅದು ನನ್ನ ಸನ್ನಿಧಾನದಿಂದ ಅಂತ ಅದಕ್ಕೆ ಅವನ ತಾತ್ಪರ್ಯ ಇದೆ. ಅಲ್ಲಿ ಆ ಅಶ್ವತ್ಥ ಎಂಬ ಶಬ್ದದಿಂದ ಭಗವಂತನೇ ಹೇಗೆ ಮುಖ್ಯತಃ ವಾಚ್ಯ, ಹೇಗೆ ಅಶ್ವತ್ಥ ಅನ್ನೋ ಶಬ್ದ ಆ ಕೃಷ್ಣನನ್ನು ಹೇಳ್ತದೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಗೀತಾ ತಾತ್ಪರ್ಯದಲ್ಲಿ ಅಶ್ವಾಕಾರ ಸ್ಥಿತೋಶ್ವತ್ಥ, ನಾನು ಅಶ್ವರೂಪದಿಂದ ಹಯಗ್ರೀವ ರೂಪದಿಂದ ಇರುವುದರಿಂದ ಅಶ್ವತ್ಥ ಅಂತ ಭಗವಂತ ಹೇಳಿಕೊಂಡಿದ್ದಾನೆ. ಶಿಲಾವತ್ ಪ್ರತಿಮೈವೇಶ ವಿಷ್ಣುರ್ಲೋಕ ಚತುರ್ದಶಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ ಒಟ್ಟು 14 ಲೋಕಗಳು ಕೂಡ ಭಗವಂತನ ಒಂದು ಪ್ರತಿಮೆಯೇ. ಶಿಲೆಯ ಲೋಹದ ಪ್ರತಿಮೆಗಳು ಹೇಗಿರ್ತಾವೋ ಹಾಗೆ ಒಟ್ಟಾರೆ ವಿಶ್ವವೇ ಭಗವಂತನ ಪ್ರತಿಮಾ. ಅದರಲ್ಲಿ ಅಶ್ವತ್ಥ, ತುಳಸಿ ಮೊದಲಾದದ್ದು ಅತ್ಯಂತ ಶ್ರೇಷ್ಠವಾದಂತಹ ಪ್ರತಿಮಾ. ಅದರಿಂದ ಈ ಮಾತನ್ನ ನಾವು ಇಲ್ಲಿ ಮಹಾಭಾರತದಲ್ಲಿ ಬರುವಂತಹ ಈ ಮಾತನ್ನ ಕೇವಲ ಅಶ್ವತ್ಥ ವೃಕ್ಷ ಮಾತ್ರ ಅಲ್ಲ, ಇಡೀ ವಿಶ್ವವೇ ಒಂದು ಅಶ್ವತ್ಥ ವೃಕ್ಷ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಜಗದ್ವೃಕ್ಷೋಯಂ ಅಶ್ವತ್ಥ ಹಿ ಅಶ್ವವತ್ ಚಂಚಲಾತ್ಮಕ. ಗೀತಾ ತಾತ್ಪರ್ಯದಲ್ಲಿ ಜಗತ್ತಿನ ವೃಕ್ಷ ಎಂಬುದು ಅಶ್ವದಂತೆ ಚಂಚಲ ಸ್ವಭಾವ ಉಳ್ಳದ್ದಾದ್ದರಿಂದ ಅಶ್ವತ್ಥ ಅಂತ ಕರೆಸ್ಕೊಂಡಿದೆ. ಹೀಗೆ ಈ ಅಶ್ವತ್ಥ ವೃಕ್ಷದಲ್ಲಿ ನಾನಿದ್ದೇನೆ ಅಂದರೆ ಅಶ್ವತ್ಥ ಎಂಬ ಈ ವನಸ್ಪತಿಯಲ್ಲೇ ಭಗವಂತ ಇದ್ದಾನೆ ಅಂತ ಒಂದರ್ಥ. ಇನ್ನೊಂದು, ಒಟ್ಟಾರೆ ಪ್ರಪಂಚದಲ್ಲೇ ನಾನಿದ್ದೇನೆ. ಈ ಪ್ರಪಂಚಕ್ಕೆ ಧಕ್ಕೆ ತರಬಾರದು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಮೊದಲಾದವುಗಳಿಂದ ಕೂಡಿದಂಥ ಈ ಒಟ್ಟಾರೆ ಒಂದು ಪ್ರಪಂಚ ಏನಿದೆ, ಈ ಭೂಗೋಳ ಏನಿದೆ, ಇದಕ್ಕೆ ಯಾವುದೇ ರೀತಿಯಾದ ಅಪಚಾರವನ್ನು ನಾವು ಮಾಡಬಾರದು ಅಂತ ಅನ್ನೋದು ಮತ್ತೊಂದು ತಾತ್ಪರ್ಯ ನಾವು ತಿಳ್ಕೊಳ್ಬೇಕಾದದ್ದು. ವ್ರತದ ಪಾರಣೆ, ನಾವು ಅನೇಕ ಥರದ ಧರ್ಮಗಳನ್ನು ಮಾಡುವುದನ್ನೆಲ್ಲ ಮತ್ತಿಲ್ಲಿ ವರ್ಣನೆ ಮಾಡ್ತಾನೆ. ವ್ರತದ ಪಾರಣೆ, ಸರಳತೆ, ದೇವೇ ಶುಶ್ರೂಷೆ, ಮಾತೃ ಶುಶ್ರೂಷೆ, ಪತ್ನಿಯರ ಪೋಷಣೆ, ಗೃಹಸ್ಥ ಧರ್ಮದ ಪಾಲನೆ, ಇವೆಲ್ಲವೂ ಕೂಡ ತೀರ್ಥ ಅಂತ ವರ್ಣನೆ ಮಾಡಿದ್ದಾರೆ. ತುಂಬ ಸುಂದರವಾದಂತಹ ಮಾತುಗಳಿವೆಲ್ಲ. ಅನೇಕ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡುವುದು ಮನುಷ್ಯನಿಗೆ ಅತ್ಯಗತ್ಯವೇ. ಆದರೆ ನಾವೇನು ಇದ್ದೀವಿ, ಈ ಜಗತ್ತಿನಲ್ಲಿ ಬದುಕಿದ್ದೀವಿ, ನಾವು ಮಾಡಿರುವಂಥ ವ್ರತಗಳನ್ನು ಪೂರ್ಣಗೊಳಿಸುವುದು, ದೇವರ ಸೇವೆ, ಗುರು ಶುಶ್ರೂಷೆ, ಕುಟುಂಬದ ಪೋಷಣೆ, ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ತೀರ್ಥ ಅಂತಲೇ ಕರೆಸ್ಕೊಂಡಿವೆ. ಆದ್ದರಿಂದ ಪ್ರತಿನಿತ್ಯ ನಾವು ಮಾಡುವಂಥ ಕಾರ್ಯಗಳೇನಿವೆ ಇವೆಲ್ಲ ನಾವು ತೀರ್ಥದಲ್ಲಿದ್ದು ಮಹಾ ಕಾರ್ಯವನ್ನು ಮಾಡಿದಂತೆಯೇ, ನಿತ್ಯ ತೀರ್ಥದಲ್ಲಿ ಸೇವನೆ ನಾವು ಮಾಡಿದಂತೆ ಅಂತಲೇ ಅರ್ಥ. ಇಲ್ಲಿ ಈ ವೈಷ್ಣವ ಪಾಠದಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ದಾರಾಣಾಂ ತೋಷಣಂ ತೀರ್ಥಂ, ಪತ್ನಿಯನ್ನು ಸಂತುಷ್ಟಳನ್ನಾಗಿಡುವುದು, ಒಟ್ಟಾರೆ ಗಾರ್ಹಸ್ಥ್ಯಂ ತೀರ್ಥಂ ಉಚ್ಯತೆ. ಗೃಹಸ್ಥಾಶ್ರಮವೇ ಒಂದು ತೀರ್ಥ. ಆದ್ದರಿಂದ ಗೃಹಸ್ಥಾಶ್ರಮದಲ್ಲಿ ಇರುವಂಥವರೆಲ್ಲರೂ ಕೂಡ ತೀರ್ಥ ಕ್ಷೇತ್ರಗಳಲ್ಲಿ ಇದ್ದಂತೆಯೇ. ಆತಿಥೇಯ ಪರಂ ತೀರ್ಥಂ ಬ್ರಹ್ಮತೀರ್ಥಂ ಸನಾತನಂ. ಅನೇಕ ಥರದ ತೀರ್ಥಗಳೇ ಇವೆಲ್ಲ. ಆದ್ದರಿಂದ ನಮ್ಮ ಮನಸ್ಸನ್ನು ಅಲ್ಲಿಡು. ಇದು ನಾವು ನಿತ್ಯ ಮಾಡಬೇಕಾದಂತಹ ತೀರ್ಥಯಾತ್ರೆ. ಯಾವುದೋ ತೀರ್ಥಕ್ಕೆ ಹೋಗಿ ಅಲ್ಲಿ ಶ್ರಾದ್ದ ಇತ್ಯಾದಿಗಳನ್ನು ಮಾಡುವುದು, ಉಪವಾಸ ಇತ್ಯಾದಿಗಳನ್ನು ಮಾಡುವುದು ಮಾಡಬಾರ್ದು ಅಂತಲ್ಲ. ಪ್ರತಿನಿತ್ಯ ನಾವು ಮಾಡಬೇಕಾದ ಕುಟುಂಬದ ಪೋಷಣೆ, ತಂದೆ ತಾಯಂದ್ರ ಪೋಷಣೆ, ಅತಿಥಿಗಳ ಸೇವೆ, ದೇವರ ಸೇವಾ ಏನಿದೆ, ಇದೇ ಒಂದು ಅದ್ಭುತವಾದಂಥ ತೀರ್ಥ. ಆದ್ದರಿಂದ ಈ ತೀರ್ಥದ ಸೇವನೆಯನ್ನೇ ನಾವು ಮಾಡಬೇಕು ಅಂತ ಮತ್ತೊಂದು ಮಹತ್ವದ ಸಂದೇಶ ಮಹಾಭಾರತದಿಂದ ನಮಗೆ ಬರುವಂಥದ್ದು. ಈ ಎಲ್ಲ ತೀರ್ಥಗಳ ಸೇವನೆಯಿಂದ ಮಹಾಪುಣ್ಯ ಇದೆ. ತೀರ್ಥಗಳಲ್ಲಿಯೂ ಕೂಡ ಸ್ಥಾವರ ತೀರ್ಥ ಮತ್ತು ಜಂಗಮ ತೀರ್ಥ ಅಂತ 2 ಥರ ಇವೆ.
ಅದರಲ್ಲಿ ಸ್ಥಾವರ ತೀರ್ಥಗಳಿಗಿಂತಲೂ ಜಂಗಮ ತೀರ್ಥ ಅಂತ ಅನ್ನೋದು ಹೆಚ್ಚು ಶ್ರೇಷ್ಠ ಅಂತ ವರ್ಣಿಸ್ತಾರೆ. ಸ್ಥಾವರ ಜಂಗಮಂ ತೀರ್ಥಂ ತಥೋ ಜ್ಞಾನ ಪರಿಗ್ರಹ. ಈ ಸ್ಥಾವರ ತೀರ್ಥಗಳನ್ನು ಸೇವಿಸುವುದಕ್ಕಿಂತಲೂ ಜಂಗಮ ತೀರ್ಥಗಳನ್ನು ಸೇವಿಸುವುದೇನಿದೆ ಅದು ಜ್ಞಾನದಾಯಕ. ಜಂಗಮ ತೀರ್ಥರು ಅಂದರೆ ತಂದೆ ತಾಯಿ ಗುರು ಮೊದಲಾದವರು, ಅತಿಥಿಗಳು ಮೊದಲಾದವರು, ಅವರ ಸೇವನೆಯಿಂದ ಜ್ಞಾನ ಪ್ರಾಪ್ತ ಆಗುವುದರಿಂದ ಜಂಗಮ ತೀರ್ಥವೇ ಶ್ರೇಷ್ಠ. ಇಲ್ಲಿ ನಾವು ಈ ಹಿಂದೆ ಈ ವ್ರತ ಉಪವಾಸ ಇತ್ಯಾದಿಗಳ ಬಗ್ಗೆ ನೋಡಿದ್ವಿ. ಕೆಲವು ಮಾಸಗಳಲ್ಲಿ ಏಕಭುಕ್ತ ಮೊದಲಾದವುಗಳನ್ನು. ಯಾರಿಗೆ ಉಪವಾಸ ಮಾಡಲಿಕ್ಕೆ ಅನುಕೂಲ ಇಲ್ಲ, ಅದರಿಂದ ದೇಹಕ್ಕೆ ಅನಾರೋಗ್ಯ ಆಗ್ತದೆ, ಮತ್ತೆ ಬಹಳ ಪರಿಶ್ರಮದ ಕಾರ್ಯಗಳನ್ನು ಅವ್ರು ಮಾಡಬೇಕಾಗಿದೆ, ಅಂಥವ್ರು ಯಾರೂ ಕೂಡ ಇಂಥ ಕಠಿಣವಾದ ಉಪವಾಸಗಳನ್ನೇನು ಮಾಡಬೇಕಾದ್ದಿಲ್ಲ. ಜ್ಞಾನ ಕಾರ್ಯ ಇತ್ಯಾದಿಗಳನ್ನು ಮಾಡುವುದೇ ಹೆಚ್ಚು ಮಹತ್ವದ್ದು. ಇಲ್ಲಿ ಅದೇ ಈಗ ಬಂದಿರೋದು. ಈ ಜಂಗಮ ತೀರ್ಥದಿಂದ ಜ್ಞಾನ ಪ್ರಾಪ್ತ ಆಗ್ತದೆ. ಗುರು ರೂಪ ಮುಂದಿನ ಶ್ಲೋಕದಲ್ಲಿ ಹಾಗೇ ಇದೆ. ಗುರುತೀರ್ಥಂ ಪರಂ ಜ್ಞಾನಂ ಅತಸ್ತೀರ್ಥಂ ನ ವಿದ್ಯತೆ. ಗುರು ಅನ್ನೋದೇ ಒಂದು ದೊಡ್ಡ ತೀರ್ಥ. ಜ್ಞಾನ ತೀರ್ಥವನ್ನು, ನಮಗೆ ಜ್ಞಾನವನ್ನು ಕೊಡುವಂತಹ ತೀರ್ಥ ಈ ಗುರು. ಕರ್ಮಣಾಹಿ ವಿಶುದ್ಧಸ್ಯ ಪುರುಷಸ್ಯೇಹ ಭಾರತ ಹೃದಯೇ ಸರ್ವತೀರ್ಥಾನಿ ಸರ್ವತೀರ್ಥಭೂತ ಸವಿಚ್ಯತೆ. ಒಬ್ಬ ಯಾವನೇ ವ್ಯಕ್ತಿ ಸಾಧಕನಾದವನು ಕರ್ಮವನ್ನು ಮಾಡಿ ಆ ಮೂಲಕ ಜ್ಞಾನವನ್ನು ಪಡ್ಕೊಂಡವನಾಗಿದ್ದರೆ, ಕರ್ಮಣ ಜ್ಞಾನ ಮಾತನುಮತಿ ಜ್ಞಾನೇನ ಅಮೃತಿ ಭವತಿ ಅಂತ ಏನು ಹೇಳ್ತಾರೆ, ಆ ಮೂಲಕ ಆತನನ್ನ ತೀರ್ಥ ಅಂತಲೇ ಹೇಳಿದಂತೆನೆ. ಅಂಥವನ ಸೇವನೆಯಿಂದ ಮಹಾಫಲ ಪ್ರಾಪ್ತ ಆಗ್ತದೆ. ಆದರೂ ಈ ಮಹಾಭಾರತಾದಿ ಗ್ರಂಥಗಳಲ್ಲಿ ಏಕಭುಕ್ತ ಮೊದಲಾದ ವ್ರತಗಳನ್ನು ಹೇಳಿದ್ದಾರೆ. ನಮ್ಮ ಶರೀರ ಮನಸ್ಸು ಇತ್ಯಾದಿಗಳನ್ನು ಸಂಯಮದಲ್ಲಿ ಇಟ್ಕೊಳ್ಳಿಕ್ಕಾಗಿ ಇಂಥ ಕೆಲವು ವ್ರತಗಳ ಅವಶ್ಯಕತೆಯೂ ಕೂಡ ಅನೇಕ ಬಾರಿ ನಮ್ಗೆ ಇದ್ದೇ ಇರ್ತದೆ. ಒಂದೊಂದು ವಯಸ್ಸಿನ ನಂತರ ಎಲ್ರಿಗೂ ಅಲ್ಲದೆ ಹೋದರೂ ಕೆಲವರಿಗಾದರೂ ಕೂಡ ಈ ಏಕಭುಕ್ತ ಮೊದಲಾದವುಗಳನ್ನು ಮಾಡುವುದರಿಂದ, ಯಾವುದೋ ಒಂದು ನಿರ್ದಿಷ್ಟವಾದ ಮಾಸದಲ್ಲಿ ಏಕಭುಕ್ತವನ್ನು ಮಾಡುವುದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಗಮನಾರ್ಹವಾದಂಥ ಬದಲಾವಣೆ ಕಾಣ್ತದೆ. ಮತ್ತೆ ಶರೀರದ ಸ್ಥೂಲತೆ ಮೊದಲಾದದ್ದು ನಿವಾರಿತ ಆಗ್ತದೆ. ಆದ್ದರಿಂದ ಅನುಕೂಲ ಇದ್ದವರು, ಯಾರಿಗೆ ಆ ಥರದ ಅವಶ್ಯಕತೆ ಇದೆಯೋ ಅಂಥವರು ಅಂಥ ಉಪವಾಸಗಳನ್ನು ಕೂಡ ಏಕಭುಕ್ತ ಮೊದಲಾದವುಗಳನ್ನು ಕೂಡ ಮಾಡಬಹುದು. ಯಾರಿಗೆ ಅನುಕೂಲ ಇಲ್ಲ, ಅದರಿಂದ ಅನಾರೋಗ್ಯ ಆಗ್ತದೆ ಅಂಥವರು ಅದನ್ನು ಮಾಡಬೇಕಾಗಿಲ್ಲ. ಎಲ್ಲ ನಿಯಮಗಳು ಎಲ್ಲರಿಗೂ ಅಲ್ಲ. ಆದರೂ ಇಂಥ ವಿಶಿಷ್ಟವಾದ ಆಚಾರ ವಿಚಾರಗಳನ್ನು ಜ್ಞಾನಿಗಳು ಹಿಂದಿನವರು ನಮಗೆ ವಿಧಿಸಿದ್ದು ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಪಾಲನೆ ದೃಷ್ಟಿಯಿಂದಲೇ. ಅದರಿಂದ ಈ ಒಂದು ಧರ್ಮ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ನಿಟ್ಟಿನಿಂದ ಯಾರಿಗಾದರೂ ಅಂಥ ಉಪವಾಸ ಏಕಭುಕ್ತ ಮೊದಲಾದವುಗಳನ್ನು ಮಾಡಲಿಕ್ಕೆ ಸಾಧ್ಯ ಇರುವುದಾದರೆ ಅವರು ಅದನ್ನು ಮಾಡಬಹುದು. ಮುಖ್ಯವಾಗಿ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತಿರುವಂತೆ ಜ್ಞಾನ ಕಾರ್ಯವನ್ನೇ ಬಹಳ ಮುಖ್ಯವಾಗಿ ಮಾಡಬೇಕು. ಶ್ರವಣ ವರ್ಣ ಧ್ಯಾನ ಇತ್ಯಾದಿ ಕಾರ್ಯಗಳನ್ನೇ ಮುಂದುವರಿಸಬೇಕು. ಆ ಗುರು ಎಂಬ ತೀರ್ಥದ ಸೇವನೆಯಿಂದ ಪರಮಾತ್ಮನ ಜ್ಞಾನ ಪ್ರಾಪ್ತ ಆಗ್ತದೆ ಅಂತಿದೆ. ಆದ್ರಿಂದ ಸನ್ಯಾಸಿಗಳನ್ನು ತೀರ್ಥ ಅಂತ ಹೇಳ್ತಿರ್ತಾರೆ. ಇದಕ್ಕೆ ನಮಗೆ ತೀರ್ಥ ಅಂದರೆ ಶಾಸ್ತ್ರ, ಯಾರು ಉತ್ತಮವಾದ ಶಾಸ್ತ್ರವನ್ನು ಕೊಟ್ಟಿದ್ದಾರೋ ಅವರು ಆನಂದಕರವಾದ ತೀರ್ಥವನ್ನು ಯಾರು ಕೊಟ್ಟಿದ್ದಾರೋ ಅವರು ಆನಂದ ತೀರ್ಥರು ಅಂತ ಈಗೆಲ್ಲ ನಾವು ಕೇಳಿರ್ತೀವಿ. ಆನಂದಕರಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ ಅಂತ ಹೀಗೆ. ಅದರಂತೆ ತೀರ್ಥ ಅಂದರೆ ಶಾಸ್ತ್ರ ಅಂತ ಅರ್ಥ ಇಟ್ಕೊಳ್ಳುವುದಲ್ಲದೆ, ತೀರ್ಥ ಅಂದರೆ ಈ ಕರ್ಮಾಚರಣೆ ಮತ್ತು ಅದರಿಂದ ಪ್ರಾಪ್ತವಾದ ಜ್ಞಾನದ ಮೂಲಕ ಅತ್ಯಂತ ಶುದ್ಧವಾದಂಥ ವ್ಯಕ್ತಿಯನ್ನೇ, ಸನ್ಯಾಸಿ ಮೊದಲಾದ ವ್ಯಕ್ತಿಗಳನ್ನೇ ತೀರ್ಥ ಅಂತ ಹೇಳಬೇಕು. ಈ ಎಲ್ಲ ಮಾತುಗಳನ್ನು ಗಮನಿಸಿದರೆ ತೀರ್ಥ ಅನ್ನೋದಕ್ಕೆ ಮತ್ತೊಂದು ಮಹತ್ವದ ಅಭಿಪ್ರಾಯವೂ ಕೂಡ ನಮಗೀಗ ತಿಳಿದು ಬಂತು. ಸಹನೆ, ಕ್ಷಮಾಗುಣ, ಇನ್ನೊಬ್ಬರನ್ನು ಕ್ಷಮಿಸುವುದು ಅನ್ನೋದು ಮಹಾ ತೀರ್ಥ. ಮಾನಿತೋ ಮಾನಿತೋ ವಾಪಿ ಪೂಜಿತೋ ಪೂಜಿತೋಪಿ ವಾ. ಪದಚ್ಛೇದ ಹೀಗೆ ಮಾಡೋಣ.
ಮಾನಿತಃ ಅಮಾನಿತೋ ವಾಪಿ ಪೂಜಿತಃ ಅಪೂಜಿತೋಪಿ ವಾ ಅಕೃಷ್ಟಃ ತರ್ಜಿತೋ ವಾಪಿ ಕ್ಷಮಾವಾಸ್ ತೀರ್ಥ ಮುಚ್ಚತೆ. ನಾವು ಮಾಡುವ ಕೆಲಸವನ್ನ ಗಮನಿಸಿ ಯಾರು ಸನ್ಮಾನ ಮಾಡಲಿ ಬಿಡಲಿ, ಅವಮಾನವನ್ನೇ ಮಾಡಲಿ, ಮತ್ತೆ ನಮಗಿಂತ ಕೆಳಗಿನವರು ಯಾರಾದರೂ ನಮ್ಮನ್ನ ಪೂಜಿಸಲಿ ಅಥವಾ ಅವಮಾನಿಸಲಿ, ಹೆದರಿಸಲಿ ಅಥವಾ ಸಮಾಧಾನ ಪಡಿಸಲಿ, ಎಲ್ಲ ಸ್ಥಿತಿಯಲ್ಲೂ ಕೂಡ ಕ್ಷಮಾವಂತನಾಗಿರಬೇಕು. ಬಹಳ ಮಹತ್ವದ್ದಿದು ಅಂತ ಕಾಣಿಸ್ತದೆ ನಮಗೆ ವಯಸ್ಸಿನ ದೃಷ್ಟಿಯಿಂದ ಮತ್ತು ಜ್ಞಾನದ ದೃಷ್ಟಿಯಿಂದ, ಆಚಾರ ವಿಚಾರಗಳ ದೃಷ್ಟಿಯಿಂದ ಸಣ್ಣವರಾದವರು ಒಂದು ವೇಳೆ ನಮ್ಮನ್ನ ಗೌರವಿಸದೆ ಹೋದರೆ, ನಮಗೆ ನಮಸ್ಕಾರ ಮಾಡದೆ ಹೋಗಿಬಿಟ್ರೆ ನಮಗೆಲ್ಲ ತುಂಬ ಕೋಪ ಬರ್ತದೆ. ಕೆಲವು ಬಾರಿ ನಮ್ಮ ಸುತ್ತಮುತ್ತಲಿದ್ದವರಿಗೂ ಕೂಡ ಈ ಸಣ್ಣವರು ಈ ದೊಡ್ಡವರನ್ನು ಗೌರವಿಸಬೇಕಾಗಿತ್ತಲ್ಲ, ಗೌರವಿಸಲಿಲ್ಲಲ್ಲ ಅಂತ ಆ ದೊಡ್ಡವ್ರ ಬಗ್ಗೆ ಉಳಿದವ್ರಿಗೆ ಗೌರವ ಇರ್ತದೆ. ಯಾವನೋ ಒಬ್ಬ ಮತ್ತೊಬ್ಬ ವ್ಯಕ್ತಿ ಅದನ್ನು ಗೌರವಿಸದೆ ಹೋದರೆ, ಅಂಥ ಗೌರವಿಸದೇ ಇರುವುದನ್ನು ಗಮನಿಸಿ, ಹೀಗಾಯ್ತಲ್ಲ, ಹೀಗೆ ಮಾಡಿಬಿಟ್ಟಲ್ಲ ಈ ವ್ಯಕ್ತಿ ಇಂಥ ವ್ಯಕ್ತಿಗೆ ಅಂತ ಉಳಿದವರು ಕೋಪ ಮಾಡ್ಕೋತಾರೆ. ಆದರೆ ಇದ್ಯಾವುದೂ ಅನಗತ್ಯ. ಕ್ಷಮ ಅನ್ನೋದು ಬಹಳ ಮುಖ್ಯ. ಅದನ್ನೇ ಇಲ್ಲಿ ನಾವು ನೋಡ್ತಿರೋದು. ನಮಗೆ ಯಾರು ಪೂಜೆ ಮಾಡಲಿ ಬಿಡಲಿ, ನಮ್ಮ ಸಾಧನೆಯನ್ನು ಯಾರು ಗುರುತಿಸಲಿ ಬಿಡಲಿ, ಹೇಗೆ ಮಾಡಿದರೂ ನಿಶ್ಚಲ ಚಿತ್ತನಾಗಿರುವುದೇ ಕ್ಷಮ. ಅಂದರೆ ಕ್ಷಮಿಸುವುದು ಅಂತಲೇ ಏನು ಅರ್ಥ ಅಲ್ಲ, ನಿರ್ದಿಷ್ಟವಾಗಿ ಹಾಗೇ ಅರ್ಥ ಅಲ್ಲ. ಕ್ಷಮಿಸುವುದು ಅಂದರೆ ಅದನ್ನು ನಿರೀಕ್ಷಿಸದೇ ಇರುವುದು, ಪೂಜೆ ಸನ್ಮಾನ ಗೌರವ ಇತ್ಯಾದಿಗಳನ್ನು ನಿರೀಕ್ಷಿಸದೆ ಸುಮ್ಮನಿರುವುದು ಅಂತ ಅದು ಒಂದು ಅರ್ಥ. ಅದೇ ಕೀರ್ತಿ, ಅದೇ ದೊಡ್ಡ ದಾನ, ಅದೇ ಸತ್ಯ, ಎಲ್ಲವೂ ಅದೇ ಇಂದ್ರಿಯ ನಿಗ್ರಹ, ಅದೇ ಅಹಿಂಸೆ, ಅದೇ ದಯಾ, ಅದೇ ಯಜ್ಞ. ಕ್ಷಮೆಯೂ ಅದೇ. ಕ್ಷಮೆಯಿಂದಲೇ ಜಗತ್ತೆಲ್ಲ ಆಧೃತ ಆಗಿದೆ. ಕ್ಷಮಾವಾನ್ ಬ್ರಾಹ್ಮಣೋ ದೇವ, ಕ್ಷಮಾವಾನ್ ಬ್ರಾಹ್ಮಣೋ ವರಹ. ನಮಗೆಲ್ಲ ಗೊತ್ತಿರುವಂತೆ ಬ್ರಾಹ್ಮಣನನ್ನ ಭೂಲೋಕದ ದೇವತೆ ಅಂತ ವರ್ಣಿಸ್ತಿರ್ತಾರೆ. ಅವನು ದೇವತೆ ಆಗುವುದು ಯಾವಾಗ? ಅವನು ಕ್ಷಮಿಸುವ ಶಕ್ತಿ ಇದ್ರೆ. ಇಂಗ್ಲಿಷ್ನಲ್ಲಿ ಇದನ್ನ ತುಂಬಾ ಸುಂದರವಾಗಿ ಹೇಳ್ತಾರೆ, ನನ್ಗೆ ಈಗ ನೆನಪಿಗೆ ಬರ್ತದೆ. ಇಟ್ ಈಸ್ ಹ್ಯೂಮನ್ ಟು ಎರರ್ ಆ್ಯಂಡ್ ಇಟ್ ಈಸ್ ಡಿವೈನ್ ಟು ಫಾರ್ಗಿವ್ ಅಂತ. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ, ಅದನ್ನು ಕ್ಷಮಿಸುವುದು ದೈವ ಸ್ವಭಾವ ಅಂತ. ಅದರಿಂದ ಕ್ಷಮಾವಾನ್ ಬ್ರಾಹ್ಮಣೋ ದೇವ ಅಂತ ನಾವು ನೋಡಿದಾಗ ನೆನಪು ಮಾಡ್ಕೊಳ್ಬೇಕಾಗಿರುವುದೇ ಅದನ್ನೇ. ಹೀಗೆ ಕ್ಷಮಾ ಗುಣದಿಂದ ಎಲ್ಲವನ್ನೂ ಪಡೆಯಬಹುದು. ಆತ್ಮಾನದಿ ಭಾರತ ಪುಣ್ಯತೀರ್ಥಂ ಆತ್ಮತೀರ್ಥಂ ಸರ್ವತೀರ್ಥ ಪ್ರಧಾನಂ ಆತ್ಮ ಯಜ್ಞ ಸತತಂ ಮನ್ಯತೆ ವೈ ಸ್ವರ್ಗೋ ಮೋಕ್ಷ ಸರ್ವಮಾತ್ಮನ್ಯಧೀನಂ. ಆತ್ಮ ಅನ್ನುವಂಥದ್ದೇ ಒಂದು ನದಿ. ಅಂದರೆ ನಮ್ಮ ವ್ಯಕ್ತಿತ್ವ ಅನ್ನೋದೇ ಒಂದು ನದಿ. ಎಲ್ಲ ತೀರ್ಥಗಳಿಗಿಂತಲೂ ಅದು ಅತ್ಯಂತ ಪ್ರಧಾನವಾದಂಥ ತೀರ್ಥ. ನಮ್ಮ ವ್ಯಕ್ತಿತ್ವ ಅನ್ನೋದೇ ಒಂದು ನದಿ, ಪರಮಾತ್ಮ ತತ್ವಜ್ಞಾನ ಅಂತ ಅನ್ನೋದು ಒಂದು ನದಿ ಅಂತ ಇನ್ನೊಂದು ಅರ್ಥ. ಈಗಾಗಲೇ ನಾವು ಹಿಂದೆ ನೋಡಿದ್ದೇವೆ. ನಾವು ಮಾಡುವ ಕರ್ಮ ಮತ್ತು ಸಂಪಾದಿಸಿದ ಜ್ಞಾನ ಇವುಗಳ ಮೂಲಕ ಯಾರ ವ್ಯಕ್ತಿತ್ವ ಅಂತ ಅನ್ನೋದು ಶುದ್ಧ ಆಗಿದೆಯೋ ಅವರನ್ನ ಈ ತೀರ್ಥ ಅಂತ ವರ್ಣನೆ ಮಾಡಬೇಕು ಅಂತ. ಆ ದೃಷ್ಟಿಯಿಂದ ನಾನು ಇಲ್ಲಿ ಆತ್ಮ ಅಂದರೆ ನಮ್ಮ ವ್ಯಕ್ತಿತ್ವವೇ ಆತ್ಮ ಅಂತ ಹೇಳಿದೆ. ಅಲ್ಲಿ ಸ್ನಾನ ಪಾನ ಇತ್ಯಾದಿಗಳನ್ನು ಮಾಡುವುದರಿಂದ ವ್ಯಕ್ತಿ ಪವಿತ್ರನಾಗ್ತಾನೆ. ಜ್ಞಾನಾಂಬುನ ಸ್ನಾತಿ ಯೋ ಹಿ ನಿತ್ಯಂ ಕಿಂ ತಸ್ಯ ಭೂಯ ಸಲಿಲೇನ ಕೃತ್ಯಂ. ನಿತ್ಯ ಜ್ಞಾನವೆಂಬ ನೀರಿನಲ್ಲಿ ಯಾರು ಸ್ನಾನ ಮಾಡ್ತಿರ್ತಾನೆ ಅಂಥವನಿಗೆ ಬೇರೆ ನೀರಿನಲ್ಲಿ ಸ್ನಾನ ಮಾಡುವ ಅಗತ್ಯವಾದರೂ ಏನಿದೆ? ಮುಂದೆ ಯುಧಿಷ್ಠಿರ ಒಂದು ಉತ್ತಮವಾದ ಪ್ರಾಯಶ್ಚಿತ್ತದ ಬಗ್ಗೆ ನನಗೆ ವರ್ಣಿಸುವಂತ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಅತ್ಯಂತ ಸುಲಭವಾದಂಥ ಪ್ರಾಯಶ್ಚಿತ್ತವೊಂದನ್ನು ನಾನು ನಿನಗೆ ಹೇಳೋನಿದ್ದೇನೆ ಈಗ. ಆದರೆ ಇದು ಅತ್ಯಂತ ರಹಸ್ಯವಾದ್ದರಿಂದ ಪಾಪಿಷ್ಠರಾದವರಿಗೆ, ಅಧಾರ್ಮಿಕರಾದವರಿಗೆ ಇದನ್ನ ನೀನು ಹೇಳಬಾರ್ದು. ಓಂ ನಮೋ ನಾರಾಯಣಾಯ ಅಂತ ಹೇಳಿ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿ ನನಗೆ ನಮಸ್ಕರಿಸಬೇಕು. ಹಾಗೆ ನನ್ನ ಪ್ರತೀಕವಾದಂಥ ಬ್ರಾಹ್ಮಣನಿಗೆ ನಮಸ್ಕರಿಸಬೇಕು.
ಅಲ್ಲಿ ನಮೋ ಬ್ರಹ್ಮಣ್ಯ ದೇವಾಯ ಅಂತ ಹೇಳಿ ಆ ಮಂತ್ರದಿಂದಲೂ ಮಾಡಬೇಕು ಅನ್ನೋದು ಇದೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಮುಂದೆ ವರಾಹ ಅಂದ್ರೆ ಕಾಡು ಹಂದಿ ಎಲ್ಲಿ ಮಣ್ಣನ್ನ ಬಗೆದು ತಂದಿರ್ತದೆ ಅಂಥ ನೀರನ್ನ ತರಬೇಕು. ಮೃತ್ತಿಕಾಂಶ ಅಂಥ ಮಣ್ಣನ್ನು ತಗೊಂಡು ಬಂದು ಪ್ರಾಣಾಯಾಮ ಶತಂ ಕೃತ್ವ ನರಹ ಪಾಪೈ ವಿಮುಚ್ಯತೆ. ಆ ಮಣ್ಣನ್ನು ತಲೆ ಮೇಲೆ ಇಟ್ಕೊಳ್ಬೇಕು, ಅರ್ಥಾತ್ ಹಚ್ಕೊಳ್ಬೇಕು ಅಂತ ಅದರ ಅರ್ಥ. 100 ಪ್ರಾಣಾಯಾಮಗಳನ್ನು ಮಾಡಬೇಕು. ಇದರಿಂದ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾನೆ ಮನುಷ್ಯ. ಮುಖ್ಯವಾಗಿ ನಾರಾಯಣ ಅಷ್ಟಾಕ್ಷರ ಮತ್ತು ಗಾಯತ್ರಿ ಇವೆಲ್ಲವನ್ನು ಜಪಿಸಬೇಕು ಅಂತ ಅದರ ತಾತ್ಪರ್ಯ. ಸೂರ್ಯಗ್ರಹಣ ಇರುವಂಥ ಒಂದು ಸಂದರ್ಭದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗೆ ಹೋಗಬೇಕು. ಅಲ್ಲಿ ನನ್ನ ಒಂದು ದೇವಸ್ಥಾನ ಏನಿರ್ತದೆ ಆ ದೇವಸ್ಥಾನದ ಸಮೀಪದಲ್ಲಿ ಬಲಮುರಿ ಶಂಖ ಅಥವಾ ಕಪಿಲಾಧೇನುವಿನ ಕೊಂಬು, ಒಂದು ಪೊಳ್ಳಾದಂಥ ಕಪಿಲಾಧೇನುವಿನ ಕೊಂಬು, ಅದರಲ್ಲಿ ನೀರನ್ನು ತುಂಬಬೇಕು. ನದಿ ನೀರನ್ನು ತುಂಬಿಕೊಂಡು ಒಮ್ಮೆ ಸ್ನಾನ ಮಾಡಬೇಕು. ಅದರಿಂದ ಎಲ್ಲ ಪಾಪಗಳು ಪರಿಹಾರ ಕಾಣ್ತವೆ. ಕಪಿಲಾಧೇನುವಿನ ತಲೆ ಮೇಲೆ ನೀರು ಬೀಳ್ತದೆ. ಆ ನೀರು ನಮ್ಮ ತಲೆ ಮೇಲೆ ಬಿದ್ದಾಗ ಕಪಿಲಾಧೇನುವಿನ ಮೂತ್ರ ಅಥವಾ ರೋಹಿಣಿ ನಕ್ಷತ್ರದಲ್ಲಿ ಅಥವಾ ಏಕಾದಶಿ ದಿವಸ ಯಾರು ಸ್ನಾನ ಮಾಡ್ತಾನೋ ಅಥವಾ ಬ್ರಾಹ್ಮಣರ ಪಾದದಿಂದ ಸುರಿಯುವ ನೀರನ್ನು ಯಾರು ಸೇಚನ ಮಾಡ್ತಾನೋ ಅವನು ಎಲ್ಲ ಪಾಪಗಳನ್ನು ಕಳ್ಕೊಳ್ತಾನೆ. ಪಂಚಗವ್ಯ ಪ್ರಾಶನ ಮಾಡಬೇಕು. ಮತ್ತು ಹುಣ್ಣಿಮೆ ದಿವಸ ಉಪವಾಸಾದಿಗಳನ್ನು ಮಾಡಬೇಕು. ಪ್ರತಿಯೊಂದು ಮಾಸದಲ್ಲೂ ಕೂಡ ಮಂತ್ರಗಳನ್ನು ಜಪಿಸ್ತಾ ಬ್ರಹ್ಮಕೂರ್ಚವನ್ನು ಪಾನ ಮಾಡಬೇಕು ಅಂತ ಹೇಳ್ತಾರೆ. ಬ್ರಹ್ಮಕೂರ್ಚವನ್ನು ಪಾಲನೆ ಮಾಡುವುದಂದ್ರೆ ಈ ಪಂಚಗವ್ಯ ಪ್ರಾಶನಕ್ಕೇನೆ ಬ್ರಹ್ಮಕೂರ್ಚದ ಪ್ರಾಶನ ಅಂತ ಹೇಳ್ತಾರೆ. ಒಂದು ದಿವಸ ಪೂರ್ತಿ ಉಪವಾಸ ಮಾಡಿ ಅದಾದ್ಮೇಲೆ ಪಂಚಗವ್ಯ ಪ್ರಾಶನ ಮಾಡಿದರೆ ಅದಕ್ಕೆ ಬ್ರಹ್ಮಕೂರ್ಚ ಪ್ರಾಶನ ಅಂತ ಹೇಳ್ತಾರೆ. ಅಹೋರಾತ್ರೋಷಿತೋ ಭೂತ್ವ ಪೌರ್ಣಮಾಸ್ಯಾಂ ವಿಶೇಷತಃ ಪಂಚಗವ್ಯಂ ಪಿಪೇತ್ ಪ್ರಾತಃ ಬ್ರಹ್ಮಕೂರ್ಚ ವಿಧಿ ಸ್ಮೃತಃ ಅಂತ ಅದರ ತಾತ್ಪರ್ಯ. ಈ ಬ್ರಹ್ಮಕೂರ್ಚದ ಬಗ್ಗೆ ವರ್ಣಿಸುವುದಕ್ಕಿಂತ ಮುಂಚೆ ಕೆಲವು ಪಾಠಗಳಲ್ಲಿ, ಎಲ್ಲ ಪಾಠಗಳಲ್ಲಿ ಅದು ಕಾಣಿಸೋದಿಲ್ಲ, ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಕಾಣಿಸ್ತದೆ. ಉತ್ತರ ಭಾರತದ ಪಾಠದಲ್ಲಿ ವೈಷ್ಣವ ಧರ್ಮ ಪರ್ವ ಇಲ್ಲ. ಆದರೂ ಅವರನ್ನು ಮುದ್ರಿಸಿದ್ರಲ್ಲೂ ಈ ಶಿಂಶುವಾರ ರೂಪದ ಭಗವಂತನ ಬಗ್ಗೆ ಅಲ್ಲಿ ವರ್ಣನೆ ಕಾಣಿಸೋದಿಲ್ಲ. ನಮಸ್ಯೇದ್ಯಸ್ತು ಮದ್ಭಕ್ತ್ಯಾ ಶಿಂಶುಮಾರಂ ಪ್ರಜಾಪತಿಂ ಚತುರ್ದಶಾಂಗ ಸಂಯುಕ್ತಂ ತಸ್ಯ ಪಾಪಂ ಪ್ರಣಶ್ಯತೆ ಅಂತ ಶಿಂಶುಮಾರ ರೂಪದ ಭಗವಂತನ ನಮಗೆ ನಮಸ್ಕಾರ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅಂತ ಒಂದು ವರ್ಣನೆ ಇದೆ. ಅದು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ಆದರೆ ಈ ಭಾಗ ಎಲ್ಲ ಭಾಗವತಕ್ಕೆ ಸಂವಾದಿಯಾಗಿರೋದ್ರಿಂದ ಇದನ್ನು ನಾವು ಸ್ವೀಕಾರ ಮಾಡಬೇಕು. ಜ್ಯೋತಿಷ್ ಚಕ್ರದಲ್ಲಿ ಈ ಎಲ್ಲ ನಕ್ಷತ್ರ ಗ್ರಹಾದಿ ಮಂಡಲವನ್ನು ಶಿಂಶುಮಾರ ರೂಪದ ಭಗವಂತನೇ ಧರಿಸಿದ್ದಾನೆ. ಅವನು 14 ಅಂಗಗಳಿಂದ ಕೂಡಿದ್ದಾನೆ ಅಂತ ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಅವನಿಗೆ ಎಲ್ಲ ಪಾಪಗಳು ಪರಿಹಾರ ಕಾಣುತ್ತವೆ ಆ ಶಿಂಶುಮಾರ ರೂಪವನ್ನ ನಮಸ್ಕಾರ ಮಾಡಿದ್ದಾರೆ ಅಂತ ವರ್ಣಿಸ್ತಾರೆ. ಏನದು 14 ರೂಪಗಳು ಅಂದ್ರೆ, ಆ ಶಿಂಶುಮಾರ ರೂಪಿಯಾದ ಭಗವಂತನ ತಲೆ ಧರ್ಮ ಅಂತ ಕರೆಸ್ಕೊಂಡಿದೆ. ಹನು ಅವನ ಗದ್ದ ಅಥವಾ ಕೆನ್ನೆ ಅದು ಬ್ರಹ್ಮ ಅಂತ ಕರೆಸ್ಕೊಂಡಿದೆ. ಅವನ ಬಾಲ ಅದು ಉತ್ತರ ಮತ್ತು ದಕ್ಷಿಣ ಅಂತ ಕರೆಸ್ಕೊಂಡಿದೆ ಅಂತಿದೆ. ಉತ್ತರಾಯಣದ ಅಭಿಮಾನಿ ದಕ್ಷಿಣಾಯಣದ ಅಭಿಮಾನಿ ಅಂತ ಇದ್ದಿರಬೇಕು. ಹೃದಯವೇ ವಿಷ್ಣು ಅಂತ ಅನಿಸ್ಕೊಂಡಿದೆ. ಅಶ್ವಿನಿ ಈ ಹಸ್ತ ಅಶ್ವಿನಿ ದೇವತೆಗಳಿಗೆ ಅದು ಆಶ್ರಯವಾಗಿದೆ. ಮಧ್ಯಭಾಗ ಅತ್ರಿ ಋಷಿಗಳಿಗೆ ಆಶ್ರಯವಾಗಿದೆ. ಮತ್ತೆ ಆತನ ಲಿಂಗ ಶಿಂಶುಮಾರ ರೂಪದ ಭಗವಂತನ ಲಿಂಗ ಅದೇ ಸಂವತ್ಸರಾಭಿಮಾನಿಯಾದ ದೇವತೆಗೆ ಆಶ್ರಯ ಆಗಿದೆ. 2 ಪಾದಗಳು ಮಿತ್ರ ವರುಣ ದೇವತೆಗಳಿಗೆ ಆಶ್ರಯ ಆಗಿದೆ. ಅವನ ಪುಚ್ಛ ಮೂಲ ಅಂದ್ರೆ ಅವನ ಬಾಲದ ಮೂಲ ಅದು ಅಗ್ನಿಗೆ ಆಶ್ರಯ ಆಗಿದೆ. ಬಾಲದ ಮೇಲ್ಭಾಗಕ್ಕೆ ಇಂದ್ರ ಅಭಿಮಾನಿ.
ಮತ್ತು ಉಳಿದೆಲ್ಲ ಭಾಗಕ್ಕೆ ಪಶ್ಚಾತ್ ಭಾಗಕ್ಕೆ ಅದರ ಹಿಂದುಳಿದ ಭಾಗ ಅಂತ ಕಾಣಿಸ್ತದೆ ಅದನ್ನು ನೋಡಿದರೆ. ಅದಕ್ಕೆ ದಕ್ಷ ಮೊದಲಾದ ಪ್ರಜಾಪತಿಗಳ ಅಭಿಮಾನಿಗಳಾಗಿದ್ದಾರೆ. ಈ ಶಿಂಶುವಾರ ರೂಪದ ಭಗವಂತನ ನಿವಾಸ ಏನಿದೆ ಅದಕ್ಕಿಂತ ಮೇಲ್ಭಾಗದ ಎಲ್ಲ ಸ್ಥಳಗಳು ಕೂಡ ಮೃತ್ಯು ಭಯವಿಲ್ಲದ ಸ್ಥಳಗಳು. ಅದನ್ನು ಧ್ರುವಮಂಡಲ ಅಂತ ವರ್ಣನೆ ಮಾಡ್ತಾರೆ. ಏತಾನಿ ಅಂಗಾನಿ ಸರ್ವಾಣಿ ಶಿಂಶುವಾರ ಪ್ರಜಾಪತೇ, ಶಿಂಶುವಾರ ರೂಪ ಪ್ರಜಾಪತಿಯ ಅಂಗಗಳಿವೆಲ್ಲವೂ ಕೂಡ. ಭಾಗವತದಲ್ಲೂ ಕೂಡ ಈ ಶಿಂಶುವಾರ ರೂಪದ ಭಗವಂತ ಅನೇಕ ದೇವತೆಗಳನ್ನು ತನ್ನ ಶರೀರದಲ್ಲಿ ಧರಿಸಿರುವುದು ವರ್ಣಿತ ಇದೆ. ಇಲ್ಲಿ ಮಹಾಭಾರತದಲ್ಲಿ ಹೇಳಿದ್ದಕ್ಕೂ ಅಲ್ಲಿರುವುದಕ್ಕೂ ಬಹಳ ಸಾಮ್ಯ ಏನೂ ಇಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇಲ್ಲ ಅಷ್ಟೆ. ಭಾಗವತದ 5ನೇ ಸ್ಕಂದದ 22ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಏತದು ಹೈವ ಭಗವತಃ ವಿಷ್ಣು ಸರ್ವದೇವತಾಮಯಂ ರೂಪಂ ಅಹರಹ ಸಂಧ್ಯಾಯಾಂ ಪ್ರಯತಃ ನಿರೀಕ್ಷಮಾಣಃ ಉಪತಿಷ್ಠೇತ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಸರ್ವದೇವತೆಗಳಿಗೂ ಆಧಾರವಾದಂತಹ ವಿಷ್ಣುವಿನ ಶಿಂಶುವಾರ ರೂಪವನ್ನು ಪ್ರತಿನಿತ್ಯ 3 ಸಂಧ್ಯೆಗಳಲ್ಲಿ ಸ್ಮರಿಸಿ ಧ್ಯಾನಿಸಿದರೆ ಅವನು ಎಲ್ಲ ಥರದ ದೋಷಗಳನ್ನು ಕಳ್ಕೋತಾನೆ. ಏನನ್ನು ಧ್ಯಾನಿಸ್ಬೇಕು ಅವನನ್ನು? ಎಲ್ಲ ಜ್ಯೋತಿರ್ಮಂಡಲಗಳಿಗೆ ಆಶ್ರಯನಾದವನು, ಕಾಲಜ್ಞಾಪಕನಾದವನು, ಅಂತಹ ದೇವಾಧಿಪತಿಯಾದಂಥ ಪುರುಷೋತ್ತಮನ ಆದ ಶಿಂಶುಮಾರನಿಗೆ ನಮಸ್ಕಾರ, ನಿನ್ನನ್ನೇ ನಾವು ಧ್ಯಾನಿಸ್ತೇವೆ ಅಂತ. ಅಲ್ಲಿ 32ನೇ ಶ್ಲೋಕ, ಕೊನೆಯ ಶ್ಲೋಕ ಆ ಅಧ್ಯಾಯದ್ದು, 5ನೇ ಸ್ಕಂದದ 22ನೇ ಅಧ್ಯಾಯದ 32ನೇ ಶ್ಲೋಕ. ಗೃಹರ್ಕ್ಷ ತಾರಾಮಯ ಮಾಧಿದೈವಿಕಂ ರೂಪಂ ಹರೇರ್ ಮಂತ್ರ ಕೃತಸ್ತ್ರಿಕಾಲಂ ನಮಸ್ಯಂತ ಸ್ತೋತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ. ಗ್ರಹ, ನಕ್ಷತ್ರ, ತಾರೆ ಸರ್ವ ದೇವತೆಗಳಿಗೂ ಆಧಾರವಾದಂತಹ ಭಗವಂತನ ಶಿಂಶುವಾರ ರೂಪವನ್ನು 3 ಕಾಲದಲ್ಲಿಯೂ ಜಪಿಸಿ ನಮಸ್ಕರಿಸುವವರಿಗೆ, ಅವನನ್ನು ಧ್ಯಾನಿಸುವವರಿಗೆ ಎಲ್ಲ ಪಾಪಗಳು ಕೂಡ ಪರಿಹಾರ ಕಾಣುತ್ತವೆ ಅಂತ ಮಹಾಭಾರತ ಮತ್ತು ಭಾಗವತ ಅದನ್ನು ಏಕಕಂಠದಿಂದ ಸಾರಿವೆ. ಮುಂದೆ ಈ ಆ ಪಂಚಗವ್ಯ ಬ್ರಹ್ಮಕೂರ್ಚ ಅದ್ರ ಬಗ್ಗೆ ವರ್ಣನೆ ಇದೆ. ಮುತ್ತುಗದ ಎಲೆ ಅಥವಾ ಕಮಲದ ಎಲೆಯಲ್ಲಿ, ತಾಮ್ರ ಅಥವಾ ಚಿನ್ನದ ಪಾತ್ರೆಗಳಲ್ಲಿ ಈ ಬ್ರಹ್ಮಕೂರ್ಚವನ್ನು, ಪಂಚಗವ್ಯವನ್ನು ಇಟ್ಟು ಪ್ರಾಶನ ಮಾಡಬೇಕು. ಹೀಗೆ ಆ ಪಂಚಗವ್ಯವನ್ನು ಇಡಲಿಕ್ಕೆ ಇದೊಂದು ಶ್ರೇಷ್ಠವಾದಂತಹ ಪಾತ್ರ ಅಂತ ವರ್ಣಿಸ್ತಾರೆ. ಗಾಯತ್ರಿ ಮಂತ್ರ, ಮುಂದೆ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಗೋಮೂತ್ರವನ್ನು ತೆಗೆದುಕೋಬೇಕು. ಗಂಧದ್ವಾರಾಮ್ ಅಂತ ಹೇಳಿ ಗೋವಿನ ಸಗಣಿಯನ್ನು, ಆಪ್ಯಾಯಸ್ವ ಎಂಬ ಮಂತ್ರದಿಂದ ಗೋವಿನ ಹಾಲನ್ನು ತಗೊಳ್ಬೇಕು. ನಮಗಿದು ಗೊತ್ತಿದೆ, ಆಪ್ಯಾಯಸ್ವ ಸಮೇತತೆ ವಿಶ್ವತ ಸೋಮ ವೃಷ್ಣಿಯಂ ಭವಾವಾಚಸ ಸಂಗತೆ ಅಂತ ಹಾಲಿಗೆ. ಗಾಯತ್ರಿ ಮಂತ್ರ ಮತ್ತು ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯ ಪುಷ್ಟಾಂ ಕರೀಷಣೀಂ ಅನ್ನೋದು ಎಲ್ರಿಗೂ ಗೊತ್ತಿರೋದ್ರಿಂದ ಅದನ್ನು ಹೇಳ್ತಾ ಇಲ್ಲ. ಧಿಕ್ರಾವಣೋಕಾರಿಷಂ ಜಿಷ್ಣೋರ್ಶ್ವಸ್ಯ ವಾಜನಃ ಸುರಭಿನೋ ಮುಖಾಕರ ಪ್ರಣ ಆಯುಂಷಿತಾರಿಷತ್ ಅಂತ ಮೊಸರನ್ನ ತಗೊಳ್ಬೇಕು. ತೇಜೋಸಿ ಶುಕ್ರಂ ಅಥವಾ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋವ ಸವಿತೋತ್ಪುನಾತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ ರಶ್ಮಿಭಿಃ ಇದೊಂದು ಮಂತ್ರ. ಅಥವಾ ತೇಜೋಸಿ ಶುಕ್ರಮಸಿ ಅಮೃತಮಸಿ ಧಾಮನಾಮಾಸಿ ಪ್ರಿಯಂ ದೇವಾನಾಂ ಅದೃಷ್ಟಂ ದೇವಯಜನಮಸಿ ಅಂತ ಹೇಳಿ ತುಪ್ಪವನ್ನು ತಗೊಳ್ಬೇಕು. ಮತ್ತೆ ದೇವಸ್ಯ ತ್ವಾಸ ವಿತುಃಪ್ರಸವೇ ಅಶ್ವಿನೋ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಅನ್ನೋ ಮಂತ್ರದಿಂದ ಕುಶೋದಕ ದರ್ಭದ ಸ್ಪರ್ಶವುಳ್ಳಂಥ ನೀರನ್ನು ತಗೊಳ್ಬೇಕು. ಆಪೋಹಿಷ್ಠ ಅನ್ನೋ ಮಂತ್ರವನ್ನು ಹೇಳಿ ಗೋಧಿ ಹಿಟ್ಟನ್ನು ತಗೊಳ್ಬೇಕು. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅಗ್ನಿಯಲ್ಲಿ ಅಗ್ನ್ಯಂತರ್ಗತನಾದ ನಾರಾಯಣನಿಗೆ ಅದನ್ನು ಆಹುತಿ ರೂಪದಲ್ಲಿ ಕೊಡಬೇಕು. ಪ್ರಣವ ಮಂತ್ರವನ್ನು ಹೇಳಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಕಲಕಬೇಕು, ಸಮ್ಮಿಶ್ರ ಮಾಡಬೇಕು ಅಂತ ಕೇಳಿ ಬರ್ತದೆ. ನಿರ್ಮಥ್ಯ ಪ್ರಣವೇನತೋ. ಮತ್ತೆ ಪ್ರಣವ ಮಂತ್ರವನ್ನು ಓಂಕಾರವನ್ನು ಹೇಳಿಕೊಂಡೇ ಆ ಪಂಚಗವ್ಯ ಇರುವ ಪಾತ್ರೆಯನ್ನು ನೆಲದ ಮೇಲಿಂದ ಎತ್ತಬೇಕು. ಪ್ರಣವೋಚ್ಚಾರ ಮಾಡ್ತಾನೆ ಅದನ್ನು
ಪ್ರಾಶಿಸಬೇಕು. ಹೀಗೆ ಬ್ರಹ್ಮಕೂರ್ಚದ ಪಂಚಗವ್ಯದ ಪ್ರಾಶನದಿಂದ ಈ ಹಾವು ತನ್ನ ಪೊರೆಯಿಂದ ಮುಕ್ತವಾಗಿ ಹೊಸ ಹುಟ್ಟನ್ನು ಪಡೆಯುವಂತೆ ಮನುಷ್ಯ ಹೊಸ ವ್ಯಕ್ತಿತ್ವವನ್ನು ಪಡೀತಾನೆ ಅಂತ ಅದರ ಅರ್ಥ. ಭದ್ರಂ ನೋ ಅಪಿವಾತ ಯಮನಃ ದಕ್ಷಮುತ ಕೃತುಂ ಅಥತೆ ಸಖ್ಯೆ ಅಂಧಸೋ ವಿವೋ ಮದೆ ಋಣಾನ್ಗಾವೋ ನಯವಸೆ ವಿವಕ್ಷಸೆ ಅನ್ನುವಂಥ ಇದೊಂದು ಮಂತ್ರ. ಮನುಷ್ಯ ನೀರಿನಲ್ಲಿ ನಿಂತು ಅಥವಾ ಸೂರ್ಯನಿಗೆ ಅಭಿಮುಖನಾಗಿ ನಿಂತು ಅಂತರ್ಜಲೇವ ಅಭ್ಯಾಜಿತ್ಯೆ ನಿಂತು ಇದನ್ನು ಪಠಿಸಬೇಕು. ಅವನಿಗೂ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ಅಥವಾ ನನ್ನಲ್ಲಿ ಏಕಾಗ್ರವಾದ ಮನಸ್ಸಿನಿಂದ ಪುರುಷ ಸೂಕ್ತವನ್ನು ಜಪಿಸಿ ಸಮರ್ಪಿಸಿದರೆ ಅವನು ಕೂಡ ನೀರಿನಲ್ಲಿರುವ ಕಮಲದ ಎಲೆಯಂತೆ ಎಲ್ಲ ಪಾಪಗಳಿಂದಲೂ ಲುಪ್ತನಾಗ್ತಾನೆ, ಪಾಪಗಳಿಂದಲೂ ಮುಕ್ತನಾಗ್ತಾನೆ. ನೀರ ಮೇಲಿರುವ ಕಮಲದ ಎಲೆಗೆ ನೀರಿನ ಹನಿ ಅಂಟುವುದಿಲ್ಲ, ಹಾಗೆ ಅವನಿಗೂ ಕೂಡ ಯಾವ ಪಾಪವೂ ಕೂಡ ಅಂಟುವುದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 121ನೇ ಅಧ್ಯಾಯ ಮತ್ತು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ 115ನೇ ಅಧ್ಯಾಯ ಇವು ಸಮಾಪ್ತವಾಗಿ, ಮತ್ತು ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.